ಸುಂದ್ರಿ ಇವತ್ತು ಕಾರ್ ಹತ್ರ ಹೋಗ್ಬಿಟ್ಟಿದ್ದಾಳೆ ಡ್ರೈವರ್ ಸೀಟ್ಗೆ. ಅಲ್ಲಿ ನೋಡು ಖುಷಿನ ಅವಳಿಗೆ ಏನೋ ಕ್ಯೂರಿಯಾಸಿಟಿ ಮೇಡಮ್ ಅವ್ರಿಗೆ ಅಲ್ವಾ ಮೋಕ್ಷಿ? ಏನು ಅಲ್ಲೋಗ್ಬಿಟ್ಟಿದ್ಯಾ? ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಗಾಂಚಲಿ ಜಾಸ್ತಿ. ಮೋಕ್ಷಿತ ಬಂದು ತುಂಬ ಸ್ಟ್ರಾಂಗ್ ಗರ್ಲ್. ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂಜಾ ಈಟ್ಸ್ ಆ್ಯಂಡ್ ವ್ಲಾಗ್ಸ್. ಸೊ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತೀರಾ, ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋನ ನೋಡಿ. ಆ್ಯಂಡ್ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆಲ್ ಆರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಕ್ಸ್ಪೆಷಲಿ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವ್ರದ್ದೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅರೌಂಡ್ 150 ಮೆಂಬರ್ಸ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಸೊ ನಾನು ಹೇಳಿರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆನ್ ದ ವೇ ಹೋಗ್ತಾ ಮಾತಾಡೋಣ. ಸೊ ಇವಾಗ ಟೈಮ್ ಬಂದುಬಿಟ್ಟು 8 o'clock ಆಗಿದೆ ಟೈಮು. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಎದ್ಬಿಟ್ಟು ರೆಡಿ ಆಗಿದ್ದೀನಿ. ಕಾಫಿ ಮಾಡ್ಕೊಂಡು ಕುಡ್ದಿಲ್ಲ. ಸೊ ಫಸ್ಟು 1 ಕಪ್ ಕಾಫಿ ಮಾಡ್ಕೊಂಡು ಕುಡ್ಬಿಟ್ಟು ಹೊರಡೋಣ. ಏನು ಮಾಡ್ತಿದ್ಯಾ? ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಗಾಂಚಲಿ ಜಾಸ್ತಿ. ಬೆಳಿಗ್ಗೆ ಪಾಪ ಟೀ ಮಾಡಿಕೊಡು ಅಂತ, ಕಾಫಿ ಮಾಡಿಕೊಡು ಅಂತ ಕೇಳಿದ್ರು ಅಂತ ಕಾಫಿ ಮಾಡಿಕೊಟ್ರೆ ಸಾರಿ ಟೀ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಟೀ ಮಾಡಿಕೊಟ್ಟೆ. ನನಗೂ ಕುಡಿಬೇಕಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಟೀ ಮಾಡಿದೆ. ಈ ನನ್ನ ಮಗ ಟೀನೇ ಬೇಡ ಅಂತ ಹೇಳ್ಬಿಟ್ಟ. ಮೋಕ್ಷಮ್ಮ, ಹಲೋ ಮೋಕ್ಷಿ. ಹಾಯ್ ಮೇಡಮ್. ಹಾಯ್. ಇವಾಗ ಮನೆಯಿಂದ ನಾವು ಹೊರಟಿದ್ದೀವಿ. ಮೋಕ್ಷಮ್ಮಂಗೆ ಬೊಟ್ಟಿಟ್ಟಿದೆ, ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಸೇಮ್ ಗೊಂಬೆ, ನಂದೇ ದೃಷ್ಟಿ ಆಗುತ್ತೆ. ಇವತ್ತು ನಮ್ಮದು ಪುಟ್ಟಮ್ಮಂದು ವ್ಯಾಕ್ಸಿನೇಷನ್ ಇದೆ. ಸೊ ವ್ಯಾಕ್ಸಿನೇಷನ್ ಮಾಡಿಸ್ಲಿಕ್ಕಂತ ಹೋಗ್ತಾ ಇರೋದು. ಸೊ ಇದು ಅರೌಂಡ್ 7 month ವ್ಯಾಕ್ಸಿನೇಷನ್ನು. ವ್ಯಾಕ್ಸಿನೇಷನ್ ಮಾಡಿಸ್ಲಿಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಎಸ್ಟರ್ಡೇ ನಾನು ಯೋಚನೆ ಮಾಡ್ತಿದ್ದೆ, ಲೈಕ್ ಹಾಸನ್ಗೆ ಹೋಗಿ ಮಾಡಿಸೋದಾ ಅಥವಾ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡಿಸೋದಾ ಅಂತೇಳಿ. ಬರೀ ವ್ಯಾಕ್ಸಿನೇಷನ್ಗೋಸ್ಕರ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರೋದಕ್ಕೆ ಹಿಂಸೆ ಆಗುತ್ತೆ. ಸೊ ಏನು ಮಾಡೋದು, ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಸತ್ಯವರು ಹುಬ್ಳಿಗೆ ಹೋಗಿದ್ರು. ಮೊನ್ನೆ ಬಂದಿದ್ದೇನೆ, ರಾತ್ರಿ ಲೇಟ್ ಆಯಿತು. ಸೊ ಲೇಟಾಗಿ ಬಂದಿದ್ದ ಕಾರಣ ನಾನು ಅಂದ್ಕೊಂಡಿದ್ದೆ ಇಲ್ಲೇ ಬೆಂಗಳೂರಲ್ಲೇ ವ್ಯಾಕ್ಸಿನೇಷನ್ ಮಾಡಿಸ್ತಾರೇನೋ ಅಂತ. ಅವರು ಇಲ್ಲ ಬೇಡ, ಪ್ರತಿ ಬಾರಿ ನಾವೆಲ್ಲಿ ಮಾಡಿಸ್ತಿದ್ವು ಅಲ್ಲೇ ಮಾಡಿಸೋಣ. ಸೊ ಇಲ್ಲಿ 1 ಟೈಮ್ಗೋಸ್ಕರ ಇಲ್ಲಿ ಚೇಂಜ್ ಮಾಡೋದು ಬೇಡ. ಸೊ ಕಂಟಿನ್ಯೂಸ್ ಆಗಿ ಎಲ್ಲಿ ಮಾಡಿಸ್ತಿದ್ವು ಅಲ್ಲೇ ಮಾಡಿಸುವ ಅಂತ ಹೇಳಿದ್ರು. ಸೊ ಅದಕ್ಕೆ ಹಾಸನ್ಗೆ ಹೋಗ್ತಾ ಇದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಅಲ್ಲೆಲ್ಲಾದ್ರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋ ಅಷ್ಟರೊಳಗೆ ಟೈಮ್ ಆಗುತ್ತೆ ಅನಿಸುತ್ತೆ. 11:30 ಆಗ್ಬೋದು, ಮೇ ಬಿ 12 ಕೂಡ ಆಗ್ಬೋದು, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಲೆಟ್ಸ್ ಸಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳಿ. ನಾನಂತೂ ಮೇಯ್ನಾಗಿ ಫೈಲ್ ತೊಗೋಬೇಕಿತ್ತು. ಸೊ ಬೇಬಿದು ಫೈಲೇ ಮರ್ತ್ಬಿಟ್ಟು ಬಂದಿದ್ದೀನಿ. ಮತ್ತೆ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಫೈಲ್ ತೊಗೊಂಡು ಬಂದೆ. ಯಾವಾಗಲಾದ್ರೂ ನಾನು ಹೊರಡ್ಬೇಕಾದ್ರೆ ಏನಾದರೂ ಒಂದು ವಸ್ತುನ ಮರ್ತ್ಬಿಟ್ಟೆ ಹೋಗ್ತಾ ಇರ್ತೀನಿ. ಸೊ ಇವಾಗಲೂ ಹಂಗೇನೆ, ಮೇಯ್ನಾಗಿ ಬೇಬಿ ಫೈಲೇ ಬೇಕಿತ್ತು, ಅದನ್ನು ಮರ್ತ್ಬಿಟ್ಟು ಹೋಗಿದ್ದೀನಿ. ಇಫ್ ಇನ್ ಕೇಸ್ ಮರ್ತ್ಬಿಟ್ಟು ಹೋಗಿದ್ರೆ ಏನಾಗ್ತಿತ್ತು, ಅಲ್ಲಿ ಏನಾಗ್ತಿರ್ಲಿಲ್ಲ. ಮೇ ಬಿ ವ್ಯಾಕ್ಸಿನೇಷನ್ ಮಾಡ್ತಿರಲಿಲ್ವಾ, ನನಗೂ ಗೊತ್ತಿಲ್ಲ. ನನಗಂತೂ ಸತ್ಯ ಆಮೇಲೆ ಸರಿಯಾಗಿ ಬೈದಾಕ್ಬಿಡೋನು. ಒಂದು ಫೈಲ್ ಇಟ್ಕೊಬರಕ್ಕಾಗಲ್ವಾ ನಿನಗೆ, ಹಂಗೆ ಹಿಂಗೆ ಅಂತ ಸರಿಯಾಗಿ ಬೈದ್ಬಿಡೋನು. ಸೊ ಮೋಕ್ಷಿತಂಗೆ ಇವಾಗ ನಾವು ಏನೇ ಕರೆದ್ರೂ ಚೆನ್ನಾಗಿ ಗೊತ್ತಾಗುತ್ತೆ. ನಾವೆಲ್ಲಾದರೂ ದೂರದಿಂದ ನಿಂತ್ಕೊಂಡು ಮೋಕ್ಷ ಅಂತ ಕರೆದೆ, ಅಯ್ಯೋ ಪಾಪಚ್ಚಿ ನಿದ್ದೆ ಮಾಡ್ತಿದ್ದಾಳೆ, ನಾನು ಮಲಗಿಸ್ಬೇಕು, ಆಮೇಲೆ ಸಿಗ್ತೀನಿ, ಬಾಯ್. ಅರೆ ಮುದ್ದಮ್ಮ. ಮೋಕ್ಷಿತಂದು ಒಂದು ನಿದ್ದೆ ಆಯಿತು, ನಿದ್ದೆ ಮಾಡಿದ್ರು. ಏನಿಲ್ಲ, ನಮ್ಮ ಹುಡುಗಿ ಜಸ್ಟು ಹೆಂಗೆ ಆಡ್ತಾಳೆ ಅಂದರೆ, ಲೈಕ್ ಅವಳು ತುಂಬ ಹೊತ್ತು ನಿದ್ದೆ ಮಾಡ್ತಿದ್ದಾಳೇನೋ, ಮಾಡೋದಕ್ಕೆ ಈ ಥರ ಆಡ್ತಿದ್ದಾಳೇನೋ ಅನ್ಬೇಕು. ಆದರೆ ಮಾಡೋದು ಮಾತ್ರ ಜಸ್ಟ್ ಒಂದು 10 minutes 15 minutes ಅಷ್ಟೇ ಪಾಪ. ಆದರೆ ನಿದ್ದೆ ಬಂದಾಗ ನಮ್ಗೆ ಅಳ್ತಾಳೆ, ಸಿಕ್ಕಾಪಟ್ಟೆ ಅಳ್ತಾಳೆ. ಇವಾಗ ಅಂತಂದರೆ ನಾನು ಹುಬ್ಳಿಗೆ ಒಂದ್ಸಲ ಮದುವೆಗೆ ಹೋಗಿದ್ನಲ್ಲ, ಆವಾಗ ನನಗೆ ರಿಟರ್ನ್ ಮುಯಿ ಅಂತೇಳಿ 500 ರೂಪಾಯಿ ಕೊಟ್ಟಿದ್ರು. ಗೊತ್ತಿಲ್ಲ, ನನಗೆ ಕೊಟ್ಟಿದ್ರು, ಪೂಜಂಗೂ ಕೊಟ್ಟಿದ್ರು, ಅಮೃತಂಗೂ ಕೊಟ್ಟಿದ್ರು 500 ರೂಪಾಯಿ. ಹಿಂದಿ ಅಲ್ಲ, ಎಲ್ಲ ಮದುವೆಗೆ ಹೋದಾಗೆಲ್ಲ ರಿಟರ್ನ್ 500 ರೂಪಾಯಿ 200 ರೂಪಾಯಿ ಕೊಟ್ಟರೆ ಹೆಂಗಿರುತ್ತೆ? ಅದೇ ಮದುವೆ ಯಾವಾಗಲೂ ಒಂದು ಟೈಮ್ ಆಗೋದು, ಕೆಲಸ ಎಲ್ಲ ಡೈಲಿ ಹೋಗ್ಬೇಕಲ್ಲ.
ಕೆಲಸ ಬಿಟ್ಬಿಟ್ಟು ಹೋಗ್ತೀರಾ ಮೇಡಮ್? ಹೌದು, ಮದುವೆ ಆದ್ಮೇಲೆ ಕೆಲಸ ಒಂದ್ ದಿವಸ ಬಿಟ್ಬಿಟ್ಟೆ ತಾನೇ ಹೋಗೋದು. 500 ರೂಪಾಯಿಗೋಸ್ಕರ ಹೋಗೋದು ನೀನು? ಏಯ್ ಅನ್ಕೊಂಡಿದ್ದು 12 o'clock ಒಳಗೆ ರೀಚ್ ಆಗ್ತೀವಿ ಅಂತ ಹೇಳಿ, ಆದರೆ ಫುಲ್ಲು ಟ್ರಾಫಿಕ್ಕು. ಸೊ ಅಲ್ಲಿಂದ ಹೊರಡೋಷ್ಟರೊಳಗೆ ಲೇಟ್ ಆಯಿತು. ಮೇ ಬಿ ನಾವು ಒಂದು 12:15 ಅಷ್ಟರೊಳಗೆ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ಸೊ ಸತ್ಯ ಅವರು ಪೇಡ ತೊಗೊಂಬಂದಿದ್ರು. ಹುಬ್ಬಳ್ಳಿಗೆ ಹೋಗಿದ್ರಲ್ವಾ, ಸೊ ಅಲ್ಲಿ ಪೇಡ ತೊಗೊಬಂದಿದ್ರು. ಹುಬ್ಬಳ್ಳಿ ಧಾರವಾಡಲ್ಲಿ ಪೇಡ ಫೇಮಸ್ ಅಲ್ಲ, ಚೆನ್ನಾಗಿದೆ. ಠಾಕೂರ್ ಪೇಡ ಅಂತ ಚೆನ್ನಾಗಿದೆ. ನಿಜವಾಗ್ಲೂ ಸಖತ್ತಾಗಿದೆ. ನಾನು ಹೇಳಿದ್ದೆ ಅಲ್ಲಿಂದ ಬರ್ಬೇಕಾದ್ರೆ ಏನಾದ್ರು ತಗೋಬಾ ಅಂತ. ಸೊ ಪೇಡ ತೊಗೊಬಂದಿದ್ರು, ಪ್ಲಸ್ ಇನ್ನೊಂದು ಏನೋ ತೊಗೊಬಂದಿದ್ರು. ಏನು ಸತ್ಯ ಅದು? ಕುಂದ, ಬೆಳಗಾವಿ ಕುಂದ ಅಂತೆ. ಅಲ್ಲಿ ಹುಬ್ಳಿಲಿ ಹೋದವರೆಲ್ಲ ಬಿಗ್ ಮಿಶ್ರಾ ಪೇಡಾಗ ಹೋಗ್ತಾರೆ, ಅಂದ್ರೆ ಅದು ಕಾಮನು. ಬಟ್ ಅದ್ರದ್ದು ನಾನು ಟೇಸ್ಟ್ ಮಾಡಿಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಬಟ್ ಠಾಕೂರ್ ಪೇಡ ಅಂತೂ ಸಖತ್ತಾಗಿದೆ. ಸಣ್ಣ ಅಂಗಡಿ, ನೋಡಕ್ಕೆ ಇದೇನಪ್ಪ ಹೆಂಗಿದೆ ಅನ್ಸುತ್ತೆ, ಬಟ್ ಟೇಸ್ಟ್ ಅಂತೂ ಮಸ್ತಾಗಿದೆ. ರೋಡ್ ಫುಲ್ಲು ಖಾಲಿ ಖಾಲಿ ಉಳಿತಾ ಇದೆ, ಕಾಮಾಗಿದೆ. ಸ್ಪೆಷಲಿಸ್ಟ್ ಹಾಸ್ಪಿಟಲ್. ವ್ಯಾಕ್ಸಿನೇಷನ್ ಎಲ್ಲ ಮುಗೀತು. ಸೊ ವಿ ಆರ್ ಲಿವಿಂಗ್ ದ ಹಾಸನ್. ಆ್ಯಂಡ್ ಮೋಕ್ಷಿತ ಬಂದು ತುಂಬ ಸ್ಟ್ರಾಂಗ್ ಗರ್ಲ್, ತುಂಬ ಸ್ಟ್ರಾಂಗ್. ಯಾಕಂದರೆ ಚುಚ್ಚು ಮಾಡಬೇಕಾದ್ರೆ ಮಾತ್ರ ಹತ್ಬಿಟ್ಲು. ಇದು ಇಂಜೆಕ್ಷನ್ ಮಾಡಿದ್ರಲ್ಲ ಅವಾಗ ಒಂದು 2 ನಿಮಿಷ ಹತ್ಲು, ಆಮೇಲೆ ಸಮಾಧಾನ ಆದ್ಲು. ನೋಡಿ ಹೆಂಗಿದ್ದಾಳೆ. ನಮ್ಮ ಮೋಕ್ಷಿತಗೆ ಏನೋ ಒಂದು ಇರ್ಬೇಕು, ಕಚ್ಚಿಬಿಟ್ಟಿದೇನೋ ಅಂತ ಅಂದ್ಕೊಂಡಿರ್ತಾಳೆ, ಆಮೇಲೆ ಸುಮ್ಮನೆ ಆಗಿರ್ತಾಳೆ. ಸೊ ಇದು ವ್ಯಾಕ್ಸಿನೇಷನ್ ಬಂದುಬಿಟ್ಟು 7th ಮಂತ್ದು ಬೇಬಿ ವ್ಯಾಕ್ಸಿನೇಷನ್ ಮಾಡಿಸಿದ್ದು. ವ್ಯಾಕ್ಸಿನೇಷನಲ್ಲಿ ಬಂದು 2 ಟೈಪ್ ವ್ಯಾಕ್ಸಿನೇಷನ್ ಇದೆ. ಒಂದು ವಿತೌಟ್ ಪೇಯ್ನು, ಇನ್ನೊಂದು ವಿತ್ ಪೇಯ್ನ್ ಅಂತ ಹೇಳಿ. ಸೊ ವಿತೌಟ್ ಪೇಯ್ನ್ ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಬೇಬಿಗೆ ಯೂಶ್ವಲಿ ಫೀವರ್ ಎಲ್ಲ ಬರೋದಿಲ್ಲ. ನಾವು ಯಾವಾಗ್ಲೂ ಪ್ರಿಫರ್ ಮಾಡೋದು ವಿತೌಟ್ ಪೇಯ್ನ್ ವ್ಯಾಕ್ಸಿನೇಷನ್ನೇ ಮಾಡಿಸೋದು. ಸೊ ಇದುವರೆಗೂ ಕೂಡ ಬೇಬಿಗೆ ಫೀವರ್ ಎಲ್ಲ ಬಂದಿಲ್ಲ. ಸೊ ಫಸ್ಟು ಸ್ಟಾರ್ಟಿಂಗ್ 2nd ಡೇಗೆ ಒಂದ್ಸಲ ಮಾಡಿಸಿದ್ವಿ, ಆ್ಯಂಡ್ 1 ಮಂತಿಗೆ ಒಂದ್ಸಲ ಮಾಡಿಸಿದ್ವಿ, ಆ್ಯಂಡ್ 2nd ಮಂತಿಗೆ ಒಂದ್ಸಲ ಮಾಡಿಸಿದ್ವಿ, ಆ್ಯಂಡ್ 3rd 4th ಮಂತಿಗಿಲ್ಲ, 5th ಮಂತಿಗೆ 6th ಮಂತಿಗೆ, ಇದು 7th ಮಂತಿಗೆ ಮಾಡಿಸಿರೋದು. ಸೊ ಇಲ್ಲಿವರೆಗೂ ಕೂಡ ಒಂದ್ಸಲನೂ ಕೂಡ ಬೇಬಿಗೆ ಲೈಕ್ ಫೀವರ್ ಎಲ್ಲ ಏನು ಬಂದೇ ಇಲ್ಲ. ಸೊ ಗೌರ್ಮೆಂಟಲ್ಲಿ ಕೂಡ ಕೊಡ್ತಾರೆ, ಮಾಡಿಸ್ಬೋದು, ಬಟ್ ಅಲ್ಲಿ ಎಲ್ಲ ವ್ಯಾಕ್ಸಿನೇಷನು ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಪ್ರೈವೇಟಲ್ಲೇ ಮಾಡಿಸ್ತಾ ಇರೋದು. ಮತ್ತು ಅಲ್ಲೊಂದ್ಸಲ ಇಲ್ಲೊಂದ್ಸಲ ಯಾಕೆ ಅಂತ ಹೇಳಿ. ಸೊ ನೀವು ಯಾರಾದರೂ ಬೇಬಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಂತ ಅಂದರೆ ವಿತೌಟ್ ಪೇಯ್ನೇ ಮಾಡಿಸಿ, ಯಾಕಂದರೆ ಫೀವರ್ ಎಲ್ಲ ಏನೂ ಬರೋದಿಲ್ಲ. ವ್ಯಾಕ್ಸಿನ್ ಮಾಡಿದಾಗ ಸ್ವಲ್ಪ ಹೊತ್ತು ಅಷ್ಟೇ ಅಳ್ತಾರೆ, ಆಮೇಲೆ ಅದಾದಮೇಲೆ ಬೇಬಿ ಚೆನ್ನಾಗಿ ನಾರ್ಮಲಾಗಿ ಇರ್ತಾರೆ. ಸೊ ನಾನು ನಿಮಗೆ ಪ್ರಿಫರ್ ಮಾಡೋದು ವಿತೌಟ್ ಪೇಯ್ನ್ ವ್ಯಾಕ್ಸಿನೇಷನ್ ಮಾಡಿಸಿ ಅಂತ. ಸೊ ಇವಾಗ ಆನ್ ದ ವೇ ಹೊರಟಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಆನ್ ದ ವೇ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗಬೇಕು. ಮೋಕ್ಷಿತ ಬೇರೆ ಮಲ್ಕೊಂಡ್ಬಿಟ್ಟಿದ್ಲಲ್ವಾ, ಮತ್ತು ಅವಳನ್ನ ಎಬ್ಬರಿಸಿದ್ರೆ ನಿದ್ದೆ ಬೇರೆ ಸರಿಯಾಗಿರಲಿಲ್ಲ. ಅವಳಿಗೆ ಮಾರ್ನಿಂಗ್ ಬೇಗನೆ ಎದ್ದಿದ್ಲು, 7:30 ಹಾಗೆ. ನಿದ್ದೆ ಸರಿಯಾಗಿರಲಿಲ್ಲ. ಸೊ ಮಲ್ಕೊಂಡಿದ್ಲಲ್ಲ, ಮತ್ತೆ ಎಬ್ಬರಿಸೋರು ಯಾರು ಅಂತ ಹೇಳಿ, ಎದ್ರೆ ಮತ್ತೆ ಕಿರಿಕಿರಿ ಮಾಡ್ತಾಳೆ ಅಂತ ಹೇಳಿ ಹಾಸ್ಪಿಟಲಲ್ಲಿ ಇನ್ನೇನು ನಿಯರ್ ಟು ಹಾಸ್ಪಿಟಲ್ ರೀಚ್ ಆಗ್ತಾ ಇದ್ವಿ. ಅವಾಗ ಅವಳು ಎದ್ಲು. ಸೊ ವ್ಯಾಕ್ಸಿನೇಷನ್ನು ಮುಗೀತು. ಮೋಕ್ಷಿಮಂಗೆ ಚುಚ್ಚು ಕೂಡ ಮಾಡಿಸಿದ್ವು. ಇವಾಗ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲಾದ್ರೂ ನಿಲ್ಲಿಸ್ಬಿಟ್ಟು ತಿನ್ಕೊಂಡು ಮನೆಗೆ ಹೊರಡಬೇಕು ಅಂತ. ಸೊ ಇಲ್ಲಿ ಊಟಕ್ಕೆ ನಿಲ್ಲಿಸಿದರೆ ಊಟ ಮಾಡ್ಕೊಬಿಟ್ಟು ಬರೋಣ. ನಾನು ಊಟ ಮಾಡೋ ತನಕ ಸತ್ಯವರು ಸ್ವಲ್ಪ ಸೈಡ್ಸ್ ತಿನ್ಕೊಂಡು ಪಾಪ ಆಟಾಡ್ಸೋದು, ಆ್ಯಂಡ್ ನಾನು ಸತ್ಯವರು ಊಟ ಮಾಡೋ ತನಕ ಪಾಪ ಆಟಾಡ್ಸೋದು. ನಮ್ಮ ಯಜಮಾನ್ರು ಮತ್ತೆ ನ್ಯೂಡಲ್ಸ್ ಆರ್ಡರ್ ಮಾಡಿದ್ದಾರೆ. ಮೋಕ್ಷಿತ ಅವಾಗಿಂದ ಬಾಟ್ಲಿ ತೆಗ್ದು ಎಸಿತಾ ಇದ್ದಾಳೆ ಕೆಳಗಡೆ. ಸುಂದರಿ ಇವತ್ತು ಕಾರ್ ಹತ್ರ ಹೋಗ್ಬಿಟ್ಟಿದ್ದಾಳೆ ಡ್ರೈವರ್ ಸೀಟ್ಗೆ. ಅಲ್ಲಿ ನೋಡು ಖುಷಿನ, ಅವಳಿಗೆ ಏನೋ ಕ್ಯೂರಿಯಾಸಿಟಿ ಮೇಡಮ್ ಅವ್ರಿಗೆ ಅಲ್ವಾ ಮೋಕ್ಷಿ? ಏನು ಅಲ್ಲೋಗ್ಬಿಟ್ಟಿದ್ಯಾ?
ಚಿನ್ನಮ್ಮ ಖುಷಿಯೋ ಖುಷಿ ಮೋಕ್ಷಿತಂಗೆ ಈ ಕೈಗೆ ಏನೇನೋ ಹಿಡ್ಕೊಳಕ್ ಸಿಗ್ತಾ ಇದೆಯಲ್ಲ ಅದಕ್ಕೆ ಒಡ್ಚು ಗಾಡಿ ಒಡ್ಚು ಪಪ್ಪನ ಜೊತೆ ಗಾಡಿ ಒಡ್ಚು. ಏನ್ ಸಖತ್ತಾಗಿದೆ ವೆದರು, ಚೆನ್ನಾಗಿ ಕಾಣಿಸ್ತಿದೆ. ಇದಂತೂ ಸೂಪರ್ ಆಗಿದೆ, ಇಷ್ಟ ಆಯ್ತು. ವೆದರ್ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಮಳೆ ಬರೋ ಥರ ಆಗಿದೆ. ಮೇ ಬಿ ನಾವು ಬೆಂಗಳೂರಿಗೆ ರೀಚ್ ಆಗೋಷ್ಟರೊಳಗೆ ಮಳೆ ಬರ್ಬೋದು ಅಂತ ಅನ್ಕೊಳ್ತೀವಿ. ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ, ವೆದರ್ ಎಲ್ಲ ಸೂಪರ್ ಆಗಿದೆ. ಇದು ಆದಿ ಚುಂಚನಗಿರಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಸ್ಟಾರ್ಟ್ ಆಯಿತು ಆಲ್ರೆಡಿ. ಹನಿ ಬರ್ತಾ ಇದೆ. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ ಆ್ಯಂಡ್ ನಾನು ಬಂದು ಸ್ವಲ್ಪ ಫ್ರೆಶ್ ಅಪ್ ಆದೆ. ನಾವು ಬರೋ ಅಷ್ಟರೊಳಗೆ ಲೇಟಾಗಿ ಹೋಗ್ಬಿಟ್ಟಿದ್ದು, 6:30 ಆಗಿತ್ತು. ಆ್ಯಕ್ಚುಲಿ ರೀಚಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು 5:30 ತೋರಿಸ್ತಾ ಇತ್ತು, ಬಟ್ ರೀಚ್ ಆಗೋಷ್ಟರೊಳಗೆ 6:30 ಮೇಲೇ ಆಯಿತು. ಮಳೆ ಬೇರೆ ಬರ್ತಾಯಿತ್ತು, ಫುಲ್ಲು ಟ್ರಾಫಿಕ್ಕು. ಆ್ಯಕ್ಚುಲಿ ನೈಸ್ ರೋಡಲ್ಲಿ ಬರಬೇಕಿತ್ತು, ನಾವು ನೈಸ್ ರೋಡಲ್ಲಿ ಬರಲಿಲ್ಲ. ನೀವೇ ಯಾರಾದ್ರೂ ಹಾಸನ್ ಟು ಬ್ಯಾಂಗ್ಳೂರು ಟ್ರಾವೆಲ್ ಮಾಡ್ತಿದ್ರೆ ಸೊ ಬೆಟರು ನೈಸ್ ರೋಡಲ್ಲೇ ಬನ್ನಿ. ಆ್ಯಂಡ್ ಬೇಬಿಗೆ ಸ್ವಲ್ಪ ಪ್ರಾಡಕ್ಟ್ ತೊಗೋಬೇಕಾಗಿತ್ತು. ಇದು ವಿಟಮಿನ್ ಡಿ ಡ್ರಾಪ್, ಓರಲ್ ಡ್ರಾಪ್ಸ್ 800. ಸೊ ಇದು ಬಂದುಬಿಟ್ಟು ಬೋನ್ಸ್ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ ಕೊಡ್ತಾರೆ. ಆ್ಯಂಡ್ ಬೇಬಿದು ಒಂದು ಪ್ರಾಡಕ್ಟ್ ತೊಗೋಬೇಕಿತ್ತು. ಸೋಪ್ ಖಾಲಿಯಾಗಿತ್ತು, ಡಾಫಿ ಸೋಪ್ ತೊಗೊಂಡೆ. ಡಾಫಿದೆಲ್ಲ ಪ್ರಾಡಕ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.